ಪ್ರತಿಯೊಂದೂ ಇಂಟ್ರೆಸ್ಟಿಂಗ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಮನೆಯಲ್ಲೂ ಉಪಯೋಗವಾಗುವಂತಹ ಕೆಲವು ಇಂಟ್ರೆಸ್ಟಿಂಗ್ ಹೋಮ್ ಮೇಕಿಂಗ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಇಂಟ್ರೆಸ್ಟಿಂಗ್ ಅಂದ್ರೇ ನಿಮ್ಗೆ ಗೊತ್ತಾಗಿರ್ಬೋದು, ಸೊ ಎಷ್ಟು ಯುನಿಕ್ ಆಗಿರುತ್ತೆ ಅಂತ. ಈ ಇಂಟ್ರೆಸ್ಟಿಂಗ್ ಟಿಪ್ಸ್ ಜೊತೆಗೆ ನೀವು ಸುಮಾರು ದಿನಗಳಿಂದ ಕೇಳ್ತಿದ್ದಂತಹ ನಿಂಬೆಹಣ್ಣಿನ ಉಪ್ಪಿನಕಾಯಿನ ಯಾವ ಥರ ಮಾಡೋದು ಅಂತ ಕೂಡ ಇದೇ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಫಸ್ಟ್ ಅಡುಗೆ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ನಿಮ್ಮಲ್ಲಿ ಕೆಲವೊಬ್ಬರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರೋರಿಗೆ ಉಪಯೋಗ ಆಗುತ್ತೆ ಅನ್ನೋದ್ರಿಂದನೇ ಈ ಇಂಟ್ರೆಸ್ಟಿಂಗ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಈ ಥರ ಅಡುಗೆ ಎಲ್ಲ ಮಾಡಬೇಕಾದ್ರೆ ಸುಮಾರಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಕೆಲವೊಂದು ಸತಿ ಇಂಗ್ರೀಡಿಯೆಂಟ್ಸ್ನ ಹಾಕ್ಬೇಕಾದ್ರೆ ಅಬ್ಸರ್ವ್ ಮಾಡ್ತೀವಿ ಆ ಇಂಗ್ರೀಡಿಯೆಂಟ್ ಖಾಲಿ ಆಗಿದೆ ಅಂತ. ಸೊ ಆ ಥರ ಅಬ್ಸರ್ವ್ ಮಾಡಿದ ಕೂಡಲೇ ಇಮ್ಮಿಡಿಯೇಟಾಗಿ ಒಂದು ಪೆನ್ ಮತ್ತು ಬುಕ್ ಸಹಾಯದಿಂದ ನೋಟ್ ಡೌನ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಶಾಪಿಂಗ್ ಹೋದಾಗ ಗ್ರಾಸರಿ ನಮ್ಗೆ ಯಾವ್ದು ಬೇಕು, ಯಾವ್ದು ಇಂಪಾರ್ಟೆಂಟ್ ಅನ್ನೋದು ಪರ್ಟಿಕ್ಯುಲರ್ ಆಗಿ ಗೊತ್ತಾಗುತ್ತೆ. ಇನ್ನು ಕೆಲವೊಂದ್ಸತಿ ಸೂಪರ್ ಮಾರ್ಕೆಟ್ಸ್ಗೆಲ್ಲ ಹೋದಾಗ ಕನ್ಫ್ಯೂಷನ್ಸ್ ಆಗದಿರ ಇರಬೇಕು ಅಂದರೆ ಈ ಲಿಸ್ಟ್ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇಲ್ಲ ನಾವು ಶಾಪಿಂಗ್ ಎಲ್ಲ ಹೋಗಬೇಕು ಅಂದಾಗಲೂ ಕೂಡ ನಾವು ಈ ಥರ ಲಿಸ್ಟ್ ಅನ್ನೋದು ಮಾಡ್ಕೊಳ್ಬೋದು. ಈ ಥರ ಲಿಸ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ನಾವು ಗ್ರಾಸರಿ ಶಾಪ್ಸಲ್ಲಿ ಆ ಲಿಸ್ಟ್ನ ಕೊಟ್ಟು ಕೂಡ ಇಂಗ್ರೀಡಿಯೆಂಟ್ಸ್ನ ಪ್ಯಾಕ್ ಮಾಡಿಸ್ಕೋಬೋದು. ಇವನ್ ಒಂದು ಸೂಪರ್ ಮಾರ್ಕೆಟ್ಸ್ಗೆಲ್ಲ ಹೋಗಿ 1 to 2 hours ಟೈಮ್ನ ಸ್ಪೆಂಡ್ ಮಾಡೋದಕ್ಕಿಂತ ಟೈಮ್ ಶಾರ್ಟೇಜ್ ಇದ್ದಾಗ ಈ ಥರ ಜಸ್ಟ್ ಒಂದು ವಾಟ್ಸಪ್ ಕಳಿಸಿದ್ರು ಕೂಡ ಗ್ರಾಸರೀಸ್ ಮನೆಗೆ ಬಂದ್ಬಿಡುತ್ತೆ. ಸೊ ಈ ಫೆಸಿಲಿಟೀಸ್ನ ನಾವು ಆದಷ್ಟು ಯೂಸ್ ಮಾಡಿಕೊಂಡು ನಮ್ಮ ಟೈಮ್ನ ಸೇವ್ ಮಾಡ್ಕೋಬೋದು. ಈಗ ನಾನು ತರಿಸ್ಕೊಂಡಿರುವಂಥ ಗ್ರಾಸರೀಸ್ ಎಲ್ಲ ಕೂಡ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾಂಟ್ರಿನ ನಾನು ಯಾವ ಥರ ಆರ್ಗನೈಸ್ ಮಾಡ್ಕೊಳ್ತೀನಿ, ಗ್ರಾಸರೀಸ್ನೆಲ್ಲ ನಾನು ಯಾವ ಥರ ಡಿವೈಡ್ ಮಾಡ್ಕೊಳ್ತೀನಿ ಅಂತ ಈಗಾಗಲೇ ನಾನು 2-3 ವಿಡಿಯೋಸ್ನ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಸ್ ಐಕಾರ್ಡಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ನೆಕ್ಸ್ಟ್, ಯಾವಾಗಲೂ ಒಂದೇ ರೊಟೀನ್, ಒಂದೇ ಕೆಲಸ ಮಾಡಿ ಬೋರ್ ಆಗಿರುತ್ತೆ ಅಲ್ವಾ? ಆಗ ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಥರ ನೀವು ಮನೇಲಿ ಏನಾದರೂ ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ಬೋದು. ಅಡುಗೆ ಮನೇಲಿ ಸ್ವಲ್ಪ ಚೇಂಜಸ್ ಮಾಡೋದ್ರಿಂದ ಒಂದು ರೀತಿ ಅಡುಗೆ ಕೆಲಸಗಳಲ್ಲಿ ಮೋಟಿವೇಶನ್ ಅದು ಬರುತ್ತೆ. ಅದೇ ಥರ ಲಿವಿಂಗ್ ಏರಿಯಾದಲ್ಲಿ ಸ್ವಲ್ಪ ಮೇಕ್ ಓವರ್ಸ್ ಮಾಡ್ಬೋದು. ಇಲ್ಲಿ ಅಬ್ಸರ್ವ್ ಮಾಡ್ದಂಗೆ ಪೂಜಾ ರೂಮಲ್ಲಿ ಸ್ವಲ್ಪ ಚೇಂಜಸ್ನ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಬತ್ತಿ ರೋಲ್ ಇಂದ ಎಷ್ಟು ಬತ್ತಿ ಬೇಕೋ ಅಷ್ಟನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದು ನಿನ್ನೆ ಯೂಸ್ ಮಾಡಿರುವಂತ ದೀಪಗಳು. ಇದನ್ನ ನಾನು ಕಾಮಾಕ್ಷಿ ದೀಪಕ್ಕೆ ಹಾಕಿದ್ದೆ. ಈಗ ಮತ್ತೊಂದನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಇವತ್ತು ಪೂಜಾ ರೂಮಲ್ಲಿ ಏನು ಚೇಂಜ್ ಮಾಡ್ತಾ ಇದ್ದೀನಿ ಅಂದರೆ, ಯೂಶಲಿ ಸೈಡಲ್ಲಿ ಕಾಣಿಸ್ತಾ ಇರುವಂಥ ದೀಪಗಳಲ್ಲಿ ಜಸ್ಟ್ ಒಂದೊಂದು ದೀಪನ ಮಾತ್ರನೇ ಬೆಳಗ್ತಿದ್ದೆ. ಇವತ್ತು ಅದರಲ್ಲಿ ಎಕ್ಸ್ಟ್ರಾ 2 ಬತ್ತಿನ ಹಾಕ್ಬಿಟ್ಟು 2 ಜ್ಯೋತಿನ ಬೆಳಗ್ತಾ ಇದ್ದೀನಿ. ಒಟ್ಟಾರೆ ಇವತ್ತು 5 ಜ್ಯೋತಿ ಅನ್ನೋದು ಬೆಳಗ್ತಾ ಇದ್ದೀನಿ. ಸಾಮಾನ್ಯವಾಗಿ ಆಷಾಢದ ಮಾಸದಲ್ಲಿ ವಿಶೇಷ ಪೂಜೆಗಳು, ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನ ದೀಪಗಳೆಲ್ಲನೂ ಹಚ್ತಾ ಇರ್ತೀವಿ. ಯಾವಾಗಲೂ ಒಂದೇ ರೊಟೀನ್ನ ಫಾಲೋ ಮಾಡಿ ಮೋನೋಪಾಲಿಗಳಾಗೋದಕ್ಕಿಂತ ಆಗಾಗ ಈ ಥರ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಹೊಸತನ ಅನಿಸುತ್ತೆ. ಅದನ್ನು ಬೇಗನೂ ಅಕ್ಸೆಪ್ಟ್ ಮಾಡ್ತಿರ್ತೀವಿ. ನಮ್ಮ ಹಿರಿಯರು ಈ ಪದ್ಧತಿಗಳನ್ನೆಲ್ಲ ಇಟ್ಟು ನಮಗೆ ಒಂದು ಮೋಟಿವೇಶನ್ ಅನ್ನೋದು ಕೊಟ್ಟಿದ್ದಾರೆ. ಅದನ್ನ ಫಾಲೋ ಮಾಡ್ತಾ ಹೋದ್ರೆ ಲೈಫ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸಾಮಾನ್ಯವಾಗಿ ಗಾಳಿ ಜಾಸ್ತಿ ಇದ್ದಾಗ ಕಿಟಕಿಗಳನ್ನ ಸರಿಯಾಗಿ ಲಾಕ್ ಮಾಡಿಲ್ಲ ಅಂದ್ರೆ ಈ ತರ ಡಮ್ ಡಮ್ ಅಂತ ಸೌಂಡ್ ಬರ್ತಾ ಇರುತ್ತೆ. ಈ ಕಿಟಕಿಗಳನ್ನ ಆದ್ರೆ ಲಾಕ್ ಮಾಡ್ಕೊಳ್ಬೋದು. ಲಾಕ್ ಮಾಡಕ್ ಆಗಲ್ಲ, ಸ್ವಲ್ಪ ಭಾಗದಷ್ಟು ಮಾತ್ರನೇ ಓಪನ್ ಮಾಡ್ತೀವಿ ಅಂದಾಗ ಈ ತರ ಬಟ್ಟೆಗೆ ಹಾಕುವಂತ ಕ್ಲಿಪ್ ಇದ್ರೆ ಸಾಕಾಗತ್ತೆ. ಕಿಟಕಿಗೆ ಬಟ್ಟೆಗೆ ಹಾಕುವಂತ ಕ್ಲಿಪ್, ಸೊ ಯಾವ ತರ ಅಂತ ಅನ್ಕೊಳ್ತಿರ್ಬೋದು. ಲಾಕ್ ಇದ್ರೆ ಈ ಥರ ಲಾಕ್ ಮಾಡ್ಕೊಳ್ತೀವಿ. ಕೆಲವೊಂದ್ಸತಿ ಕಿಟಕಿ ಪೂರ್ತಿ ಓಪನ್ ಮಾಡೋಕೆ ಇಷ್ಟ ಇರಲ್ಲ, ಜಸ್ಟ್ ಸ್ವಲ್ಪ ಭಾಗದಷ್ಟು ಮಾತ್ರ ಓಪನ್ ಮಾಡ್ತಿರ್ತೀವಿ. ಅದರಲ್ಲೂ ಧೂಳೆಲ್ಲ ಜಾಸ್ತಿ ಬರುತ್ತೆ ಅಂದಾಗ ಸ್ವಲ್ಪನೇ ಓಪನ್ ಮಾಡ್ತಿರ್ತೀವಲ್ವಾ, ಅಂಥ ಟೈಮಲ್ಲಿ ಈ ಥರ ಬಟ್ಟೆಗೆ ಹಾಕುವಂಥ ಕ್ಲಿಪ್ನ ಇಲ್ಲಿ ತೋರಿಸ್ದಂಗೆ ಕಿಟಕಿ ಹತ್ರ ಇಟ್ಟರೆ ಎಷ್ಟೇ ಗಾಳಿ ಬಂದರೂ ಕೂಡ ಕಿಟಕಿ ಸೌಂಡ್ ಅನ್ನೋದು ಬರ್ದಿರ ಇರುತ್ತೆ. ಕಿಟಕಿ ಪೂರ್ತಿ ಓಪನ್ ಮಾಡೋಕೆ ಇಷ್ಟ ಇಲ್ಲ, ಸ್ವಲ್ಪ ಭಾಗದಷ್ಟು ಓಪನ್ ಮಾಡಬೇಕು ಅಂದಾಗ ಇದು ಎಕ್ಸಲೆಂಟ್ ಆಗಿ ವರ್ಕ್ ಆಗುತ್ತೆ. ಇಷ್ಟ ಆದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್, ಮಳೆ ಎಲ್ಲ ಸ್ಟಾರ್ಟ್ ಆಗಿದೆ. ಅಲ್ಪ ಸ್ವಲ್ಪ ಮಳೆ ಆಗ್ತಿದ್ರು ಕೂಡ ವೆದರ್ ಅಂತೂ ಸ್ವಲ್ಪ ಚಿಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ವೆದರ್ಗೆ ತಕ್ಕಂಗೆ ನಾವು ಏರ್ ಕೇರ್ನ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರೋವಂಥದ್ದು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಹರ್ಬಲ್ ಏರ್ ಆಯಿಲ್. ಇದಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋನ ಕೂಡ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ಸೊ ಆ ಬಾಟಲಿಂದ ಸ್ವಲ್ಪ ಭಾಗದಷ್ಟು ಆಯಿಲ್ನ ಈ ಪುಟ್ಟದಾಗಿರುವಂತಹ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಜಸ್ಟ್ ಬಿಸಿ ಮಾಡ್ಕೊಳ್ತೀನಿ ಅಷ್ಟೇ. ನೀವು ಬೇಕಂದರೆ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನು ತೀರಾ ಜಾಸ್ತಿ ಬಿಸಿ ಮಾಡೋಕ್ಕಾಗಲ್ಲ.
ಜಸ್ಟ್ ಉಗುರು ಬೆಚ್ಚಗಾಗೋ ಅಷ್ಟಾದರೆ ಸಾಕಾಗುತ್ತೆ. ಸೊ ಈ ರೀತಿ ವೆದರ್ ಕೂಲಾಗಿದ್ದಾಗ ನಾವು ಏರ್ ಆಯಿಲ್ನ ಅಪ್ಲೈ ಮಾಡ್ತೀವಿ ಅಂದಾಗ ಆಯಿಲ್ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಹಚ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಅದು ಚೆನ್ನಾಗಾಗಿ ಏರ್ ಗ್ರೋತ್ ಕೂಡ ಇನ್ಕ್ರೀಸ್ ಆಗುತ್ತೆ. ನಾವು ವೆದರ್ಗೆ ತಕ್ಕಂಗೆ ಆಯಿಲ್ನ ಬಿಸಿ ಮಾಡ್ಕೊಳ್ಬೇಕಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ. ಸಮ್ಮರಲ್ಲಿ ಆಯಿಲ್ ಬಿಸಿ ಮಾಡಿಲ್ಲ ಅಂದರೂ ನಡೆಯುತ್ತೆ, ಬಟ್ ಮಳೆಗಾಲದಲ್ಲಿ ಚಳಿಗಾಲದಲ್ಲೆಲ್ಲಾನು ತಲೆಗಚ್ಚುವಂಥ ಎಣ್ಣೆನ ಸ್ವಲ್ಪ ಉಗುರು ಬೆಚ್ಚಗಿರೋ ಥರ ನೋಡ್ಕೊಂಡು ಹಚ್ಕೊಂಡ್ರೆ ನಮ್ಮ ಕೂದಲಿಗೂ ಇರ್ಬೋದು, ನಮ್ಮ ಸ್ಕ್ಯಾಲ್ಪ್ಗೂ ಕೂಡ ತುಂಬಾ ಒಳ್ಳೆಯದು. ಆಯಿಲ್ ಅಪ್ಲೈ ಮಾಡಿದ್ಮೇಲೆ ಕಂಪಲ್ಸರಿ 5ರಿಂದ 10 ನಿಮಿಷ ಆದರೂ ಕೂಡ ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ಏರ್ ಗ್ರೋತ್ ತುಂಬ ಚೆನ್ನಾಗಾಗತ್ತೆ. ಈವನ್ ನಮಗೆ ಕೂದಲು ಉದುರೋ ಸಮಸ್ಯೆ ಇದ್ದರೂ ಕೂಡ ಕ್ರಮೇಣ ಅದು ಕಡಿಮೆ ಆಗ್ತಾ ಹೋಗುತ್ತೆ. ನನ್ನ ಹೇರ್ ಕೇರ್ ಬಗ್ಗೆ ಕೂಡ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಈಗಾಗಲೇ 2-3 ವಿಡಿಯೋಸ್ನ ಪೋಸ್ಟ್ ಮಾಡಿದ್ದೀನಿ. ಹೇರ್ ಅಂಡ್ ಸ್ಕಿನ್ ಕೇರ್ ಪ್ಲೇಲಿಸ್ಟ್ನ ಚೆಕ್ ಮಾಡಿದ್ರೆ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಅದು ಸಿಗುತ್ತೆ. ಹೋಮ್ ಮೇಕಿಂಗ್ ಅಲ್ಲಿ ಮನೆ ಕೆಲಸ ಎಷ್ಟು ಮುಖ್ಯನೋ ಸೆಲ್ಫ್ ಕೇರ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಪ್ರತಿ ಮನೆಯಲ್ಲೂ ಕೂಡ ಏನೋ ಒಂದು ಮಾಡಕ್ ಹೋಗಿ ಸೀಡ್ಸ್ ಇರೋಂಥ ಪಾತ್ರೆ ಇದ್ದೇ ಇರುತ್ತೆ. ಅದನ್ನ ಇಮ್ಮಿಡಿಯೇಟ್ ಆಗಿ ಕ್ಲೀನ್ ಮಾಡಕ್ ಆಗಿಲ್ಲ ಅಂದ್ರೆ ಸ್ವಲ್ಪ ಭಾಗದಷ್ಟು ಅದನ್ನು ಕ್ಲೀನ್ ಮಾಡಿಕೊಂಡು ಸೈಡ್ ಇಟ್ಕೊಳ್ಳಿ. ಪ್ರತಿ ಮನೆಯಲ್ಲೂ ಕಂಪಲ್ಸರಿ ಮೊಟ್ಟೆ ಅನ್ನೋದು ಬೇಯಿಸ್ತಿರ್ತೀವಲ್ವಾ, ಮೊಟ್ಟೆ ಬೇಯಿಸ್ಬೇಕಾದ್ರೆ ಅದೇ ಪಾತ್ರೆಯಲ್ಲಿ ಬೇಯಿಸಿ. ಇದರಲ್ಲಿ ಸಮಥಿಂಗ್ ಏನೋ ಅಡುಗೆ ಮಾಡಬೇಕಾದ್ರೆ ಅಥವಾ ಸಾಂಬಾರೇನೋ ಬಿಸಿ ಮಾಡಬೇಕಾದ್ರೆ ಪಾತ್ರೆ ಸೀದೋಗಿದೆ, ಅದನ್ನ ಇನ್ಸ್ಟೆಂಟಾಗಿ ಪೂರ್ತಿ ಕ್ಲೀನ್ ಮಾಡೋಕೆ ಆಗಿರಲಿಲ್ಲ, ಹಂಗಾಗಿ ನಾನು ಸೈಡ್ಗೆ ಇಟ್ಕೊಂಡಿದ್ದೆ. ಈಗ ಅದೇ ಪಾತ್ರೆಯಲ್ಲಿ ಮೊಟ್ಟೆನ ಬೇಯಿಸಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡ್ದಂಗೆ ಸ್ವಲ್ಪ ಅಡುಗೆ ಸೋಡಾ ಕೂಡ ಹಾಕಿದ್ದೀನಿ. ಅಡುಗೆ ಸೋಡಾ ಹಾಕೋದ್ರಿಂದ ಮೊಟ್ಟೆ ಸಿಪ್ಪೆ ಈಸಿಯಾಗಿ ಬರುತ್ತೆ, ಮತ್ತು ಈ ಸೀದೋಗಿರೋ ಕಲೆಗಳು ಕೂಡ ಈಸಿಯಾಗಿ ಕ್ಲೀನ್ ಆಗುತ್ತೆ. ಈಗ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಕ್ಲೀನಿಂಗ್ದೆಲ್ಲ ನಾನು ವಿಡಿಯೋನ ಶೂಟ್ ಮಾಡೋಕ್ಕಾಗಲಿಲ್ಲ, ಕ್ಲೀನ್ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ. ಬಾಡಿ ಸಹಕರಿಸಿಲ್ಲ ಅಂದಾಗ, ಟೈಮ್ ಇಲ್ಲ ಅಂದಾಗ ಪ್ರತಿಯೊಂದನ್ನ ಇನ್ಸ್ಟೆಂಟ್ ಆಗಿ ಮಾಡಬೇಕು ಅನ್ನೋದನ್ನ ಬಿಟ್ಟು ಟೈಮ್ ತಗೊಂಡು ಈ ಥರ ಸ್ಮಾರ್ಟ್ ಆಗಿ ಆಲೋಚನೆ ಮಾಡಿ. ನೆಕ್ಸ್ಟ್, ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಒಬ್ಬಳೇ ಇದ್ದೀನಿ. ಅದರಲ್ಲೂ ರಾತ್ರಿ ಮಾಡಿರೋಂಥ ಅನ್ನದಲ್ಲಿ ಸ್ವಲ್ಪ ಭಾಗದಷ್ಟು ಉಳಿದಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಡಿಮೆ ಕ್ವಾಂಟಿಟಿಯಲ್ಲಿದೆ, ಬಟ್ ಇದರಲ್ಲಿ ಹೆಲ್ತಿ ಆ್ಯಂಡ್ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ನ ಒಂದು 3 ಜನಕ್ಕಾಗುವಷ್ಟು ಮಾಡ್ಕೊಳ್ಬೋದು. ಅನ್ನ ಉದುರುದ್ರಾಗೆ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಕೈಯಲ್ಲೇ ಅನ್ನ ಎಲ್ಲ ಕೂಡ ಸ್ವಲ್ಪ ಉದುರುದ್ರಾಗಿ ಮಾಡಿಕೊಂಡು ಈಗ ನಾನು ಇದಕ್ಕೋಸ್ಕರನೇ ಸ್ವಲ್ಪ ಮೊಳಕೆ ಕಾಳು ಮತ್ತು ಹಸಿ ಬಟಾಣಿನ ಸೈಡಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಭಾಗದಷ್ಟು ಮಾತ್ರನೇ ನೀರನ್ನ ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಈಗ ಈ ಪಾತ್ರೆಯಲ್ಲಿ ನಿನ್ನೆ ನಾನು ಹಪ್ಪಳನ ಕರ್ತಿದ್ದೆ, ಆ ಪಾತ್ರೆನ ಇಮ್ಮಿಡಿಯೇಟಾಗಿ ಏನು ತೊಳೆದಿಲ್ಲ. ಈಗ ಅದರಲ್ಲಿ ಇದ್ದಿದ್ದಂಥ ಎಣ್ಣೆನ ಇನ್ನೊಂದು ಕಂಟೈನರ್ಗೆ ಶಿಫ್ಟ್ ಮಾಡಿಕೊಂಡು ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ. ಈ ರೆಸಿಪಿ ಅಂತೂ ತುಂಬಾ ಸಿಂಪಲ್. ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಬೆಳ್ಳುಳ್ಳಿನ ಹಾಕಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ ಇದ್ರೂ ಹಾಕ್ಕೋಬೋದು. ಸಾಸಿವೆ, ಜೀರಿಗೆ, ಇಂಗು, ಕರಿಬೇವನ್ನ ಹಾಕ್ಬಿಟ್ಟು ಈ ತರಕಾರಿ ಏನು ನೋಡ್ತಾ ಇದ್ದೀರಾ, ಇದರಲ್ಲಿ ಕ್ಯಾಪ್ಸಿಕಮ್ಮು, ಕ್ಯಾರೆಟು ಮತ್ತು ಸ್ವಲ್ಪ ಈರುಳ್ಳಿ ಕೂಡ ಇದೆ. ಆ್ಯಕ್ಚುಲಿ ನಿನ್ನೆ ಬ್ರೇಕ್ಫಾಸ್ಟ್ಗೆ ನಾನು ಸ್ಯಾಂಡ್ವಿಚ್ನ ಮಾಡಿದ್ದೆ, ಅದಕ್ಕೆ ಕಟ್ ಮಾಡಿರುವಂತಹ ತರಕಾರಿ ಇದು. ಅದನ್ನು ಸ್ವಲ್ಪ ಗೋಳಿಸ್ಕೊಂಡು ಅಥವಾ ಫ್ರೈ ಮಾಡಿಕೊಂಡು ಈಗ ನಾನೇನು ಸೈಡಲ್ಲಿ ಬೇಯಿಸಿಟ್ಕೊಂಡಿದ್ದೆ ಮೊಳಕೆ ಕಾಳುಗಳು ಮತ್ತು ಬಟಾಣಿ, ಅದನ್ನು ನೀಟಾಗಿ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಕಾಳೆಲ್ಲ ಈಗಾಗಲೇ ನಾವು ಬೇಯಿಸ್ಕೊಂಡಿರೋದ್ರಿಂದ ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಏನಿರಲ್ಲ. ಕೇವಲ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಧನಿಯಾ ಪೌಡರು, ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರು, ಗರಂ ಮಸಾಲ ಇದ್ರೂ ಸ್ವಲ್ಪ ಹಾಕ್ಕೊಳ್ಳಿ. ಬಟ್ ನಾನಿಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ನ ಕೊಡ್ತಾ ಇದ್ದೀನಿ. ನನ್ನ ಹತ್ರ ಈಗಾಗಲೇ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಇದೆ, ಅದನ್ನೇ ಇಲ್ಲಿ ಸೇರಿಸ್ಕೊಳ್ತೀನಿ. ನೀವು ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ರೆ ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡ್ಬೋದು. ಈ ಚಟ್ನಿ ಪೌಡರ್ ಬದಲಾಗಿ ಬರೀ ನುಗ್ಗೆ ಸೊಪ್ಪಿನ ಪೌಡರ್ ಇದ್ರೂ ಕೂಡ ಸೇರಿಸ್ಕೋಬೋದು. ಎಕ್ಸಲೆಂಟ್ ಆಗಿರುತ್ತೆ, ಹೆಲ್ತಿ ವರ್ಷನ್ ಅಂತಲೇ ಹೇಳ್ಬೋದು. ಇಲ್ಲ ನಿಮ್ಗೆ ಈ ಥರದ ಪೌಡರ್ಸೇ ಇಲ್ಲ ಅಂದರೆ ಉಪ್ಪಿನಕಾಯಿ ಬೇಕಾದರೂ ಸೇರಿಸ್ಕೋಬೋದು. ಸೊ ಪ್ಲೇ ಅರೌಂಡ್ ದಿಸ್. ನೀವು ಅಬ್ಸರ್ವ್ ಮಾಡಿದ್ರೆ ಸ್ಟಾರ್ಟಿಂಗ್ ಎಲ್ಲೂ ಉಪ್ಪು ಹಾಕಿರಲಿಲ್ಲ, ಲಾಸ್ಟಲ್ಲಿ ಉಪ್ಪನ್ನ ಸೇರಿಸಿದ್ದೀನಿ. ಉಪ್ಪು ಹಾಕಿದ್ರೆ ತರಕಾರಿ ಎಲ್ಲ ನೀರು ಬಿಟ್ಕೊಂಡ್ಬಿಡುತ್ತೆ ಅನ್ನೋದ್ರಿಂದ ಲಾಸ್ಟಲ್ಲಿ ಉಪ್ಪನ್ನ ಹಾಕಿ ರಾತ್ರಿಯನ್ನು ಏನು ಉಳಿದಿತ್ತು ಅದನ್ನು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ನಿಮಿಷ ಫ್ರೈ ಆಗಕ್ಬಿಡಿ. ಅನ್ನ ಕೂಡ ಬಿಸಿ ಆಗುತ್ತೆ, ಟೇಸ್ಟಿಯಾಗಿ ಹೆಲ್ತಿಯಾಗಿರುವಂಥ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗುತ್ತೆ.
ಗುಡ್ ಫ್ಯಾಟ್ಗೋಸ್ಕರ ಲಾಸ್ಟಲ್ಲಿ ಸ್ವಲ್ಪ ತುಪ್ಪನ ಹಾಕಿದ್ದೀನಿ. ಒನ್ ಆಫ್ ದ ಟೇಸ್ಟಿಯಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಟ್ರೈ ಮಾಡಿ. ಅದೇ ನಾನು ಆಗಲೇ ಹೇಳ್ದಂಗೆ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನೀವು ಚೇಂಜಸ್ನ ಮಾಡ್ಕೊಳ್ಬೋದು. ಒನ್ಸ್ ಅಡುಗೆ ಆಗ್ತಿದ್ದಂಗೆ ಕೌಂಟರ್ನ ಇಮ್ಮಿಡಿಯೇಟಾಗಿ ನಾನು ವೈಪ್ ಮಾಡ್ಕೊಂಡ್ಬಿಡ್ತೀನಿ. ಇದು ನನಗಿರುವಂಥ ಒಂದು ಗುಡ್ ಹ್ಯಾಬಿಟ್ ಅಂತ ಕೂಡ ನಾವು ಹೇಳ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅನ್ನ ಅಂದರೆ ವೈಟ್ ರೈಸು ಕಡಿಮೆ ಕ್ವಾಂಟಿಟಿಯಲ್ಲಿತ್ತು. ಬಟ್ ನಾನು ಈ ರೆಸಿಪಿನ ಮಾಡಿದ್ಮೇಲೆ ತೋರಿಸ್ತಾ ಇದ್ದೀನಲ್ಲ, ಕ್ವಾಂಟಿಟಿ ಜಾಸ್ತಿ ಇದೆ. ಅರೌಂಡ್ ಒಂದು 3 ಜನ ತಿನ್ಬೋದು. ಸಾಮಾನ್ಯವಾಗಿ ನಾನು ಮನೆ ಕೆಲಸಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನೋ ಅಷ್ಟೇ ಇಂಪಾರ್ಟೆನ್ಸ್ ನನ್ನ ಸ್ಕಿನ್ ಮತ್ತು ಹೇರ್ಗೂ ಕೂಡ ಕೊಡ್ತೀನಿ. ಇಲ್ಲಿ ಸ್ಕಿನ್ ಕೇರ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ರೈಸ್ ಕ್ರೀಮ್. ಅರೌಂಡ್ 1 ಮಂತ್ ಬ್ಯಾಕ್ ಏನೋ ರೈಸ್ ಕ್ರೀಮ್ನ ಯಾವ ಥರ ಮಾಡೋದು ಅಂತ ಪೋಸ್ಟ್ ಮಾಡಿದ್ದೆ. ಈವನ್ ಅಲೋವೆರಾ ಜೆಲ್ನ ಮನೆಯಲ್ಲಿ ಯಾವ ಥರ ತಯಾರಿಸ್ಕೊಳ್ಬೋದು ಅನ್ನೋದು ಕೂಡ ನೀವು ಆ ವಿಡಿಯೋದಲ್ಲಿ ನೋಡೇ ಇರ್ತೀರ. ಸೇಮ್ ವೇಯಲ್ಲೇ ಮಾಡ್ಕೊಂಡಿರುವಂತಹ ರೈಸ್ ಕ್ರೀಮ್. ಈ ರೈಸ್ ಕ್ರೀಮ್ನ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಮೈಲ್ಡ್ ಆಗಿ ಟ್ಯಾನ್ ಅನ್ನೋದು ರಿಮೂವ್ ಆಗುತ್ತೆ, ಒಳ್ಳೆ ಬ್ರೈಟ್ನೆಸ್ ಅನ್ನೋದು ಕೊಡುತ್ತೆ. ಇನ್ಸ್ಟೆಂಟ್ ಮಾಯ್ಶ್ಚರೈಸರ್ ಥರ ಕೂಡ ಇದು ವರ್ಕ್ ಆಗುತ್ತೆ. ಫಂಕ್ಷನ್ಸ್ಗೆಲ್ಲಾದರೂ ಹೋಗ್ಬೇಕು, ಏನಾದರೂ ಸಣ್ಣ ಪುಟ್ಟ ಮೇಕಪ್ ಮಾಡಬೇಕು ಅಂದಾಗ ಸ್ಕಿನ್ ಟೋನ್ ಈವನ್ ಆಗಿಲ್ಲ ಅಂದರೆ ಮೇಕಪ್ ಸರಿಯಾಗಿ ಕೂರಲ್ಲ. ಬಟ್ ಈ ಒಂದು ಕ್ರೀಮ್ನ ಡೆಫಿನೆಟ್ಲಿ ಒಂದ್ಸತಿ ಟ್ರೈ ಮಾಡಿ. ನೀವು ಯಾವುದೇ ಥರದ ಮೇಕಪ್ ಮಾಡ್ಕೊಳ್ಬೇಕು ಅಂದರೂ ಕರೆಕ್ಟಾಗಿ ನಿಮ್ಮ ಸ್ಕಿನ್ಗೆ ಸೂಟ್ ಆಗಿಬಿಡುತ್ತೆ. ನಾನು ಒಂದು 5-10 ನಿಮಿಷ ಬಿಟ್ಟಿದ್ದೀನಿ. ಅಂದರೆ ಒಂದು ಸ್ವಲ್ಪ ಟೈಟ್ನಿಂಗ್ ಫೀಲ್ ಬರಬೇಕು. ಅದಾದಮೇಲೆ ನಾರ್ಮಲ್ ವಾಟರಿಂದನೇ ವಾಶ್ ಮಾಡಿಕೊಂಡ್ರೆ ಆಯಿತು. ಸ್ಕಿನ್ ಗ್ಲೋ ಅಂತೂ ಡೆಫಿನೆಟ್ಲಿ ಸಿಗುತ್ತೆ. ಒಂದೇ ಸತಿಗೆ ನೀವು ರಿಸಲ್ಟ್ ಅನ್ನೋದು ಅಬ್ಸರ್ವ್ ಮಾಡ್ತೀರಾ. ಈಗ ನೀವು ತುಂಬ ದಿನಗಳಿಂದ ಕೇಳ್ತಾ ಇದ್ದಂತಹ ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಸಿಪಿ ತೋರಿಸ್ತಾ ಇದ್ದೀನಿ. ರೀಸೆಂಟ್ ಆಲ್ಮೋಸ್ಟ್ 1 ಮಂತ್ ಏನೋ ಆಯ್ತು ಅನಿಸುತ್ತೆ. ನಮ್ಮ ನಿಂಬೆಹಣ್ಣಿನ ಗಿಡದಲ್ಲೇ ಒಂದು 30 ನಿಂಬೆಹಣ್ಣೇನೋ ಸಿಕ್ಕಿತ್ತು. ಈ ನಿಂಬೆಹಣ್ಣಲ್ಲಿ ನಾನು ಅರೌಂಡ್ ಒಂದು 25ರಿಂದ 30 ನಿಂಬೆಹಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ ಉಪ್ಪಿನಕಾಯಿ ರೆಸಿಪಿಗೋಸ್ಕರ. ಉಪ್ಪಿನಕಾಯಿನ ಮಾಡಿ ಕೂಡ ಅರೌಂಡ್ 1 ಮಂತ್ ಆಯಿತು. ಬಟ್ ಯಾವ ವಿಡಿಯೋದಲ್ಲೇ ಇನ್ಕ್ಲೂಡ್ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಿಂಬೆಹಣ್ಣಿನ ನಾನು ನೀಟಾಗಿ ತೊಳೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಹಾಕಿ ತೇವ ಎಲ್ಲ ನೀಟಾಗಿ ಹೋಗೋ ಥರ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ತೋರಿಸ್ದಂಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಬಟ್ ಇದರ ಮಧ್ಯದಲ್ಲಿ ಏನಿದೆ ವೈಟ್ ಕಲರ್ದು, ಇದನ್ನು ತೆಗಿಬೇಕಾಗತ್ತೆ. ಇದು ಇದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಹೊರಗಡೆನೇ ಇಟ್ಟು ನಿಂಬೆಹಣ್ಣಿನ ಉಪ್ಪಿನಕಾಯಿ ನೀವು ಉಪಯೋಗಿಸ್ತೀರಾ ಅನ್ನೋದಾದರೆ ತುಂಬ ದಿನಗಳವರೆಗೂ ಇರಬೇಕಲ್ವ. ಶೆಲ್ಫ್ ಲೈಫ್ ಚೆನ್ನಾಗಿರಬೇಕು ಅಂದರೆ ಪ್ರತಿಯೊಂದನ್ನು ಕೂಡ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಮತ್ತು ನೀವು ಈ ಥರ ರೆಸಿಪಿ ಫುಲ್ಲು ಏನು ಪ್ರೋಸೆಸ್ ಫಾಲೋ ಮಾಡ್ತೀರಾ ಆದಷ್ಟು ಡ್ರೈ ಆಗಿರುವಂತಹ ಬಾಟಲ್ಸ್ ಇರ್ಬೋದು, ಅಂದರೆ ಕಂಟೈನರ್ಸು. ಮತ್ತು ನೀವು ಬೌಲ್ಸ್ ಎಲ್ಲ ಮಿಕ್ಸಿಂಗ್ಗೋಸ್ಕರ ಯೂಸ್ ಮಾಡ್ತೀರಾ, ಸ್ಪೂನ್ಸ್ ಯೂಸ್ ಮಾಡ್ತೀರಾ ಅಂದರೂ ಕೂಡ ಡ್ರೈ ಆಗಿರೋ ಥರ ನೋಡ್ಕೊಳ್ಳಿ. ಈಗ 30 ನಿಂಬೆಹಣ್ಣನ್ನ ಈ ಥರ ಕಟ್ ಮಾಡಿಕೊಂಡು ಗಾಜಿನ ಬಾಟಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಈ ಥರ ಸಿಟ್ರಿಕ್ ಫ್ರೂಟ್ಸ್ ಎಲ್ಲ ಕಟ್ ಮಾಡಿದಾಗ ಇನ್ಸ್ಟೆಂಟಾಗಿ ಆ ಒಂದು ಸರ್ಫೇಸ್ನ ಕ್ಲೀನ್ ಮಾಡಿದ್ರೆ ಬೆಟರು. ಇದರಲ್ಲಿ 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ನಾನು ಇದೇ ಕಂಟೈನರಲ್ಲಿ ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಈ ಥರ ಶೇಕ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡಿಬಿಟ್ಟು ಒಂದು 10 ಡೇಸ್ವರೆಗೂ ಬಿಡಬೇಕಾಗತ್ತೆ. ಪ್ರತಿನಿತ್ಯ ಜಸ್ಟ್ 1-2 ಸತಿ ಶೇಕ್ ಮಾಡೋದು. ಈ ಉಪ್ಪಿನಕಾಯಿ ಅಂದರೆ ಈ ನಿಂಬೆಹಣ್ಣು ಏನಿದೆ ಅದೆಲ್ಲ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಬಿಡಬೇಕಾಗತ್ತೆ. ಒಂದು 10 ದಿನ ಆಗಿದೆ. 10 ದಿನ ಆದಮೇಲೆ ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಚೇಂಜ್ ಆಗಿದೆ, ಉಪ್ಪಿನಕಾಯಿ ರಸ ಯಾವ ಥರ ಬಿಟ್ಕೊಂಡಿದೆ ಅಂತ. ಸೊ ಆ ಪೀಸಸ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ಮಸಾಲೆ ಪೌಡರ್ಸ್ನ ಹಾಕ್ಕೊಳ್ಳೋಣ. ಒಂದು ತಡ್ಕ ಪ್ಯಾನ್ನ ತಗೊಂಡು ಒಂದು ಚಿಕ್ಕ ಸ್ಪೂನಷ್ಟು ಮೆಂತ್ಯ ಕಾಳು, ಅದರಲ್ಲಿ ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಈ 2 ಇಂಗ್ರೀಡಿಯೆಂಟ್ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು. ಇದನ್ನು ಫ್ರೈ ಮಾಡ್ಕೊಳ್ತಾನೆ ಇನ್ನೊಂದು ಕಡೆ ನಾನು ಪುಟಾಣಿನೂ ಕೂಡ ನೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಇದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡಲ್ಲ, ಇದೇ ಪುಟಾಣಿಯಲ್ಲೇ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು ಆ ಪೀಸಸ್ ಮುಳುಗೋವರೆಗೂ ಆಯಿಲ್ನ ಹಾಕ್ತಾರೆ. ಬಟ್ ನಾನು ಸ್ವಲ್ಪ ಭಾಗದಷ್ಟು ಮಾತ್ರನೇ ಆಯಿಲ್ನ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು ಇಷ್ಟೇ ಸಾಕಾಗುತ್ತೆ. ಇವನ್ ಜೀರಿಗೆ ಅವಶ್ಯಕತೆ ಕೂಡ ಇರಲ್ಲ. ಬೇಕಂದರೆ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಜಜ್ಜಿ ಹಾಕ್ಕೋಬೋದು. ನಾನು ಇಲ್ಲಿ ಬೆಳ್ಳುಳ್ಳಿ ಕೂಡ ಯೂಸ್ ಮಾಡಿಲ್ಲ. ಇನ್ನು ಇಲ್ಲಿ ತೋರಿಸ್ದಂಗೆ ಕುಟಾಣಿಯಲ್ಲೇ ಇದನ್ನೆಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಮೆಂತ್ಯನ ಈ ಪೌಡರ್ನ ಈ ನಿಂಬೆಹಣ್ಣು ಪೀಸಸ್ಗೆ ಹಾಕ್ಬಿಟ್ಟು ಖಾರಕ್ಕೆ ತಕ್ಕಷ್ಟು ಕಲರ್ ಚೆನ್ನಾಗಿರೋವಂತಹ ಚಿಲ್ಲಿ ಪೌಡರ್ನ ಯೂಸ್ ಮಾಡಿ
ಆಗ ನಿಮಗೆ ಉಪ್ಪಿನಕಾಯಿ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು. ಬಾಡಿಗೆ ಮೆಣಸಿನ್ಕಾಯಿ ಜಾಸ್ತಿ ಯೂಸ್ ಮಾಡಿದ್ರೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಈ ಥರ ಇದೆ. ಇದಕ್ಕೆ ಒಗ್ಗರಣೆನ ಹಾಕ್ಕೋಬೇಕಾಗತ್ತೆ. ಎಣ್ಣೆ ಬಿಸಿ ಇದ್ದಾಗ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗ್ಬಿಡಿ. ಎಣ್ಣೆ ಪೂರ್ತಿ ತಣ್ಣಗಾಗಬೇಕು, ಅಂದರೆ ಒಗ್ಗರಣೆ ಪೂರ್ತಿ ತಣ್ಣಗಾದ್ಮೇಲೆ ಈ ಥರ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಬಾಯಲ್ಲಿ ಡೆಫಿನೆಟ್ಲಿ ನೀರು ಉರ್ತಾ ಇದೆ ಅಲ್ವಾ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ರೀತಿ ಪೆಸ್ಟಿಸೈಡ್ಸ್ ಹೊಡಿದಿರ ಮನೆಯಲ್ಲೇ ಆರ್ಗ್ಯಾನಿಕ್ ವೇಲಿ ಬೆಳೆಸಿರುವಂಥ ನಿಂಬೆಹಣ್ಣು ಆಗಿರೋದ್ರಿಂದ ಟೇಸ್ಟ್ ತುಂಬಾ ಅಮೇಝಿಂಗ್ ಆಗಿದೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಇಲ್ಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.